ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು ನಾವು ಒಂದು ತಿಂಗಳ ಹಬ್ಬದಲ್ಲಿ ಒಂದು ದಿನ ಅಂದರೆ ನಾವು ದೇವಂಗ ಜನದವ್ರಿಗೆ ಒಂದು ದಿನ ಪೂಜೆ ಮಾಡೋಕ್ಕೆ ಅಂತ ಹೇಳಿದ್ದಾರೆ. ಅವತ್ತು ನಾವೇ ದೇವರಿಗೆ ಸೀರೆ ಉಡಿಸಿ ಅಲಂಕಾರ ಮಾಡಿ ನಮ್ಮ ಜನ ಎಲ್ಲ ಸೇರಿ ದುಡ್ಡೆತ್ತಿ ಅವತ್ತು ಊಟ ಎಲ್ಲ ಮಾಡಿ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡೋ ಒಂದು ಇದಿತ್ತು. ಅದಕ್ಕೆ ನಾವು ಮತ್ತಿತ್ತಾಳೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಆಮೇಲೆ ಮತ್ತೆ ಬೆಂಗಳೂರಿಗೆ ಹೊರಡಬೇಕು. ಅಷ್ಟಕ್ಕೆಲ್ಲ ಆಲ್ರೆಡಿ ರಾಮ ಮಂದಿರದಿಂದ ಬಂದ್ಬಿಟ್ಟಿದ್ರು ದೇವಸ್ಥಾನದ ಹತ್ರ. ನಾವು ಬರೋ ಅಷ್ಟರಲ್ಲಿ ಅಲ್ಲಿ ಆಲ್ರೆಡಿ ನೋಡಿ ಜನ ಎಲ್ಲ ತುಂಬಿಕೊಂಡು ಪೂಜೆ ರೆಡಿ ಆಗ್ತಾಯಿತ್ತು. ನಾವು ಬಂದು ಜಾಯ್ನ್ ಆಗಿದ್ವಿ. ಹಂಗೆ ಪೂಜೆ ಎಲ್ಲ ಚೆನ್ನಾಗಿ ಅದರಲ್ಲಿ ಒಂದು ವೀರಗಾಸೆ ಅಂತ ಕುಣಿತಾ ಇದ್ರು. ನಾವು ಹೋಗೋಷ್ಟರಲ್ಲೇ ಕುಣಿತಾ ಇದ್ರು, ನೋಡಿದ್ವಿ. ಚೆನ್ನಾಗಿ ಇತ್ತು. ಆಮೇಲೆ ಅದೆಲ್ಲ ನೋಡಿಕೊಂಡು ನೀಟಾಗಿ ಪೂಜೆ ಮಾಡಿ ನೋಡಿ ನಮ್ಮ ದೇವಸ್ಥಾನಕ್ಕೆಲ್ಲ ಅಲಂಕಾರ ಮಾಡಿದ್ದಾರೆ ನಮ್ಮ ಜನ. ಅದು ಅವತ್ತು ತುಂಬ ಡೆಕೋರೇಷನ್ ಮಾಡಿ ಸೀರೆ ಉಡ್ಸೋರೆಲ್ಲ ಸೀರೆ ಉಡಿಸ್ಬೋದು ದೇವ್ರಿಗೆ. ನಮ್ಮ ಜನದಲ್ಲಿ ಯಾರ್ಯಾರು ಕೊಡ್ತಾರೆ ಅವರೆಲ್ಲ ಕೊಡ್ಬೋದು. ಆ ಥರ ಒಂದು ದಿನ ನಮಗೆ ಅಂತ ಕೊಟ್ಟಿರೋ ದಿನ ಅದು. ಹಂಗಾಗಿ ನಮ್ಮ ಜನ ಎಲ್ಲ ಹೋಗಿರ್ತಾರಲ್ವ, ನಾವು ಹೋಗೋಣ 9 ವರ್ಷಕ್ಕೊಂದ್ಸಲ, ಇನ್ನು ಯಾವಾಗ ಸಿಗುತ್ತೋ ಇಲ್ವೋ ಇನ್ನು ಅಂದ್ಬಿಟ್ಟು ನಾವು ಮುಗಿಸ್ಕೊಂಡು ಹೋಗೋಣ ಅಂತ. ಅದಕ್ಕೆ ಮತ್ತಿತ್ತಾಳೇಶ್ವರದಲ್ಲಿ ಅಡುಗೆನೂ ಮಾಡಿಲ್ಲ, ಬರೀ ಪೂಜೆ ಮಾಡಿಸ್ಕೊಂಡು ಬಂದುಬಿಟ್ವಿ ಬೇಗನೆ. ಅಲ್ಲಿ ನಾವು ಅಡುಗೆ ಮಾಡಿ ಎಲ್ಲ ಊಟ ಮಾಡ್ಕೊಂಬರ್ತಿದ್ವಿ. ಅದು ಈ ಸಲ ಇಲ್ಲೊಂಚೂರು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಇಲ್ಲಿ ಅಷ್ಟೊತ್ತಿಗೆ ಇದೆಲ್ಲ ನಡೀತಾ ಇತ್ತು. ಇದೆಲ್ಲನೂ ನೋಡಿಕೊಂಡು ಆಮೇಲೆ ಮತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ. ತುಂಬಾ ಚೆನ್ನಾಗಿ ನೋಡಿ ತುಂಬ ಜನ ಸೇರಿದ್ದಾರೆ. ನಮ್ಮ ಜನ ಅಂತಲ್ಲ, ಬೇರೆ ಜನಗಳು ಬಂದಿದ್ದಾರೆ. ಹಬ್ಬ ಅಂದರೆ ಇದು ಒಂದು ತಿಂಗಳ ಹಬ್ಬ ಆಗಿರೋದ್ರಿಂದ ಎಲ್ಲ ಜನನೂ ಬಂದು ಪೂಜೆ ಮಾಡಿಸ್ಬೋದು. ನಮಗೆ ಅಂತ ಒಂದು ದಿನ ಸೀರೆ ಉಡಿಸಿ ಪೂಜೆ ಮಾಡೋಕ್ಕೆ ಇದು ಅವತ್ತಿನ ದಿನ ನೀವು ಒಂದು ದಿನದಲ್ಲಿ ನಮ್ಮ ಇದರವರು ಪೂಜೆ ಮಾಡಿಸಿ ಅಂತ ಅಷ್ಟೇ. ಇನ್ನು ಬೇರೆ ಜನನೂ ಪೂಜೆ ಮಾಡಿಸ್ಕೊಂಡು ಎಲ್ಲ ಮಾಮೂಲಿ ಬಂದಿದ್ದರು ನೋಡಿ. ತುಂಬ ಜನ ಇದ್ದರು. ಆಮೇಲೆ ಅಷ್ಟು ಸೌಂಡ್ ಇತ್ತು, ಕೇಳೋಕ್ಕೆ ಆಗ್ತಿರ್ಲಿಲ್ಲ. ತಮಟೆ ಸೌಂಡನ್ನ ಅಷ್ಟು ಅಲ್ಲಿ ಜಾಸ್ತಿ ಮ್ಯೂಸಿಕ್ ಇಟ್ಬಿಟ್ಟಿದ್ರು, ತುಂಬ ಸೌಂಡ್ ಬರ್ತಾಯಿತ್ತು. ಪೂಜೆ ಎಲ್ಲ ಈ ಥರ ತುಂಬ ಅಲಂಕಾರ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲದು. ತುಂಬ ಡೆಕೋರೇಷನ್ ಮಾಡಿದರು. ಮತ್ತು ಒಂದು ಹುಡುಗಿದು ಕೂಚಿಪುಡಿ ನೃತ್ಯ ಇತ್ತು, ಅದು ನೋಡೋಕ್ಕೆ ಒಂದು
ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಹೊರಟ್ವಿ ಫ್ರೆಂಡ್ಸ್. ಈ ಥರ ಇನ್ನೂ ಇದು ತುಂಬ ಇತ್ತು, ನೋಡೋಕ್ಕಾಗಲಿಲ್ಲ, ನಮ್ಗೆ ಟೈಮ್ ಆಗುತ್ತೆ ಅಂತ ಹೊರಟ್ಬಿಟ್ವಿ ಫ್ರೆಂಡ್ಸ್.